ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಗಚ್ಚತ ನವವರ್ಷ ನವವರ್ಷೇ ನವತರಂಗ ಅಂತ ಬಹಳ ಉತ್ಸಾಹದಿಂದ 2025 ಕಳೆದು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಾದ್ರೆ 2026 ರಾಜ್ಯ ರಾಷ್ಟ್ರ ಸೇರಿದಂತೆ ಸಮಸ್ತ ಜನತೆಗೆ ಯಾವ ರೀತಿಯ ಶುಭ ಫಲವನ್ನ ತಂದುಕೊಡುತ್ತೆ? ಈ 2026 ಯಾರ್ಯಾರಿಗೆ ಯಾವ ಶುಭ ಫಲಗಳನ್ನ ತಂದುಕೊಡೋದ್ರ ಜೊತೆಗೆ ಇರುವ ಅಪಘಾತ ಮತ್ತೆ ಆಘಾತದ ಆತಂಕಗಳನ್ನ ನಿವಾರಣೆ ಮಾಡುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ಮಾಹಿತಿಯನ್ನ ಆಶೀರ್ವಾದ ಪೂರ್ವಕವಾಗಿ ನಮಗೆ ಕೊಡುವಂತಹ ಕಾರ್ಯಕ್ರಮವೇ ಈ ಹೊತ್ತಿನ ವಿಶೇಷ ಬ್ರಹ್ಮಾಂಡ ಭವಿಷ್ಯ 2026. ನಾನ್ ಪ್ರಜ್ವಲ ಹೊರನಾಡ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ 2026 ಇಡೀ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ಸಮಸ್ತ ಜನತೆಗೆ ಯಾವ ರೀತಿಯ ಶುಭ ಫಲವನ್ನ ತಂದುಕೊಡುತ್ತೆ, ಇರುವ ಆತಂಕಗಳನ್ನ ಹೇಗೆ ನಿವಾರಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳಾಗಿರುವ ಶ್ರೀಯುತ ಬ್ರಹ್ಮಾಂಡ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲನೇದಾಗಿ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ತಮಗೆ ಭಕ್ತಿಪೂರ್ವಕ ನಮಸ್ಕಾರ ಪೂರ್ವಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಜಿಲ್ಲಾ ವೀಕ್ಷಕ ಬಾಂಧವರಿಗೆ ಹೊಸ ವರ್ಷ ಅಂದರೆ ನಿಮ್ಮ ಇಂಗ್ಲೀಷ್ ಹೊಸ ವರ್ಷಕ್ಕೆ ಶುಭಾಶಯಗಳು. ನಮಗೆಲ್ಲ ಉಗಾದಿಗೆ ಬರುತ್ತೆ, ಇರಲಿ ಹೊಸ ಕ್ಯಾಲೆಂಡರ್ಗೆ ಆರೋಗ್ಯ ಸಮೇತ ಐಶ್ವರ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಮುಖಾಂತರ ತುಂಬ ಹೃದಯದ ಆಶಿಸೆ. ನಿಜ ಗುರುಗಳೇ, ನೀವು ಹೇಳಿದಂತೆ ಸಾಂಪ್ರದಾಯಿಕವಾಗಿ ನಮಗೆಲ್ಲ ಯುಗಾದಿ ಹೊಸ ವರ್ಷ, ಆದರೆ ನಾವು ವ್ಯಾವಹಾರಿಕವಾಗಿ ಬಳಸುವಂಥ ಕ್ಯಾಲೆಂಡರು ಕ್ರಿಸ್ತ ಕ್ಯಾಲೆಂಡರ್ನ ಪ್ರಕಾರ 2026 ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಆದರೆ ಈ ಹಂತದಲ್ಲಿ 2026 ನಮಗೆಲ್ಲ ಏನು ಫಲ ಕೊಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ, ಇದ್ರ ಜೊತೆಗೆ ಅನೇಕ ಆತಂಕಗಳು ಕೂಡ ಇದೆ, ಮಾತನಾಡ್ತೀನಿ ಅದ್ರ ಬಗ್ಗೆ. ಈ 2026 ಹೇಗಿರುತ್ತೆ ಅಂತ ಚುಟುಕಾಗಿ ಹೇಳೋದಾದರೆ? ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂದೇಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತ ಹೇಳಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಇವತ್ತು ಏನಾಗಿದೆ ಪ್ರಜ್ವಲ, ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಹೊಸ ವರ್ಷ ಅಂತ ಕರೀತಾರೆ. ಹೊಸ ವರ್ಷ ಅಂದ ತಕ್ಷಣವೇ 31ನೇ ತಾರೀಕು ಮುಗೀತು, ಡಿಸೆಂಬರು, ಜನವರಿ 1ನೇ ತಾರೀಕು ಬಂತು ಅಂತ ಕುಣಿದು ಕುಪ್ಪಳಿಸ್ತಾರೆ, ಮುಗೀತು ಕತೆ ಅಂತ. ಖಂಡಿತ ಇಲ್ಲ. ಯಾವತ್ತು ತಿಳ್ಕೊ, ಯುಗಾದಿ ಕಳೆದರು ಅಂದರೆ ಒಂದು ಸೂರ್ಯ ಪರಿಪೂರ್ಣವಾಗಿ ಮಕರ ರಾಶಿ ಪ್ರವೇಶ ಮಾಡಿದ ಸಮಯದಲ್ಲಿ ಅವನಿಗೆ ಹೊಸ ವರ್ಷಕ್ಕೆ ಸಂಕ್ರಾಂತಿ ಆದ ನಂತರ ಪರಿವರ್ತನೆ ಆಗಬೇಕು. ಯುಗಾದಿಯಲ್ಲಿ ಮಾಘ ಮಾಸದ ನಂತರ ಬರ್ತಕ್ಕಂಥ ಹೊಸ ವರ್ಷ. ಆ ಹೊಸ ವರ್ಷಕ್ಕೆ ಒಂದು ಸಲ ಭವಿಷ್ಯ ಹೇಳಿದ ಮೇಲೆ 1.25 ವರ್ಷಕ್ಕೆ ಲೆಕ್ಕ. ಅದು ಒಂದು ಸಲ ಹೇಳಿದಾಗ ಆ ಪಂಚಾಂಗ ಬಂದಾಗ ಜಾತಕ ಫಲವನ್ನು ನೋಡಿದಾಗ ಇವ್ರಿಗೆಲ್ಲರಿಗೂ ಒಂದು ವರ್ಷಕ್ಕೆ ಇಷ್ಟೇ ದೂರದಲ್ಲಿ ಚಂದ್ರ ಚಲಾಯಿಸ್ತಾನೆ, ಇಷ್ಟೇ ದೂರದಲ್ಲಿ ಸೂರ್ಯ ಹೋಗ್ತಾನೆ. ಸೂರ್ಯಚಂದ್ರನ ಮೇಲೆ ಪ್ರಭಾವ ಅಂತ ಕರಿತೀವಿ. ಅದಕ್ಕೆ ಪೂರ್ತಿಯಾಗಿ ನಾವು ಸೂರ್ಯನಾಡಿ ಮತ್ತು ಚಂದ್ರನಾಡಿ ಎರಡು ನೋಡಬೇಕು. ಬಲಭಾಗದಲ್ಲಿ ಸೂರ್ಯನಾಡಿ, ಎಡಭಾಗದಲ್ಲಿ ಚಂದ್ರನಾಡಿ. ಒಬ್ಬ ಮನುಷ್ಯನಿಗೆ ನಾವೆಲ್ಲ ತಾಯಿಂದ್ರಿಗೆ ಹುಟ್ಟೋದು, ಚಂದ್ರನಿಗೆ ಪರಿವರ್ತನೆ ಆಗಬೇಕು, ಗಂಡಸರಿಗೆ ಹುಟ್ಟತಕ್ಕಂಥದ್ದಲ್ಲ. ಇಡೀ ಜಗತ್ತಿಗೆ ತಾಯಿ ಹುಟ್ಟತಕ್ಕಂಥ ಏಕೈಕ ಪ್ರಾಣಿ ಯಾವುದಾದ್ರೆ ಸಮುದ್ರದ ಸೀ ಹಾರ್ಸ್ ಅಂತ ಕರಿತೀವಿ. ಅದರಿಂದ ಎಲ್ಲರೂ ಚಂದ್ರನ ಮುಖಾಂತರನೇ ಗೋಚಾರ ಅಂತ ಕರಿತೀವಿ. ಚಂದ್ರನ ಮುಖಾಂತರ ಪರಿಹಾರ. ಸೊ ಚಂದ್ರ 1.25 ವರ್ಷಕ್ಕೆ 2.5 ಗಂಟೆ ಕಾಲ 2.5 ಗಂಟೆ ಕಾಲ ಚಲಾಯಿಸ್ತಾ ಹೋಗ್ತಾರೆ. ಸೊ ನಮಗೆ ಆ ಚಂದ್ರನ ಮೇಲೆ ಪ್ರಭಾವ ಅಂದರೆ ತಾಯಿಂದ್ರ ಋಣನೂ ಹೇಗಿರುತ್ತೆ. ಕೆಲವರಿಗೆ ತಾಯಿಂದ್ರು ಇರ್ತಾರೆ, ಕೆಲವರು ತಾಯಿಂದ್ರಿಗೆ ಇರಲ್ಲ. ಕೆಲವರು ತಾಯಿಂದ್ರು ಹೋಗ್ಬಿಟ್ಟಿರ್ತಾರೆ, ಕೆಲವ್ರಿಗೆ ತಾಯಿಂದ್ರು ದೂರ ಇರ್ತಾರೆ. ಅವರವರು ತಾಯಿಂದ್ರು ಹೇಗಿರ್ತಾರೆ, ಯದ್ಭಾವಂ ತದ್ಭವತಿ. ಆ ಮರ ಹೇಗಿರುತ್ತೋ ಫಲ ಹಾಗೇ ಇರುತ್ತೆ, ಆ ಹಣ್ಣಾಗಲಿ ಆ ಕಾಯಿ ಆಗಲಿ ಹಾಗೇ ಇರುತ್ತೆ. ಸೊ ಹೀಗೆ ಆ ಚಂದ್ರನ ಫಲವನ್ನು ಕೊಡಬೇಕಾದ್ರೆ ಚಂದ್ರನಲ್ಲೇ ನೋಡಬೇಕು. ಸೊ ನಾವೀಗ ಡಿಸೆಂಬರ್ ನೋಡ್ಬಿಡ್ತೀವಿ ಅಂತ ಇಟ್ಕೊ, 3 ತಿಂಗಳು ಬಿಫೋರ್ ನೋಡ್ತಾ ಇದ್ದೀವಿ ಅಂತ. ಸೊ 3 ತಿಂಗಳು ಬಿಫೋರ್ ನೋಡಿದಾಗ ಏನು ಮಾಡಬೇಕು, ಚಂದ್ರ ಮುಳುಗಿದ್ದನ್ನೆಲ್ಲ ನೋಡ್ತಾ ಹೋಗಬೇಕು. ಸೂರ್ಯ ಉದಯಿಸ್ತಕ್ಕಂಥದ್ದು ನೋಡಬೇಕು, ಚಂದ್ರ ಹುಟ್ಟಿದ್ದು ನೋಡಬೇಕು ಅಂತೀವಿ. ಚಂದ್ರ ಮುಳುಗಿದ್ದು ನೋಡಬೇಕಂದ್ರೆ ಬೆಳಗಿನ ಜಾವದ ಲೆಕ್ಕದಲ್ಲಿ ನೋಡಬೇಕು ಅಂತ. ಸೊ ಪ್ರಾತಃ ಕಾಲದಲ್ಲಿ ನಮಗೇನು ಅಂದರೆ ಹೋರಾಶಾಸ್ತ್ರ ಅಂತ ಕರಿತೀವಿ, ಅಹೋರಾತ್ರಿ ಅಂತ ಕರಿತೀವಿ. ಸೊ ಚಂದ್ರನ ಪ್ರಕಾರ ನೋಡಿಬಿಟ್ಟು ಇವರಿಗೆಲ್ಲ ಭವಿಷ್ಯ ಜನವರಿ ಫಸ್ಟ್ಗೋಸ್ಕರ ನೀನು ಹೊಸ ಕ್ಯಾಲೆಂಡರ್ ಅಂತ ಇಂಗ್ಲೀಷ್ ಅವ್ರಿಗೆ ಹೇಳ್ತಿಲ್ಲ, ಹಾಗೆ ಹೇಳಿದಾಗ ಇವರಿಗೆಲ್ಲ ಚಂದ್ರನ ಮೇಲೆ ಪ್ರಭಾವದ ಮೇಲೆ ಹೇಳಬೇಕು, ಅಹೋರಾತ್ರಿ ಹೋರಾಶಾಸ್ತ್ರದ ಮೇಲೆ ಹೇಳಬೇಕು. ಆದರೂ ಸಹ ಇವರೆಲ್ಲ ಏನು ಅಂದರೆ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರ. ಈಗ ಕೆಲವರಿಗೆ ಕರ್ಮಫಲ ಅಂತ ಇರುತ್ತೆ. ಕರ್ಮಫಲ ಅಂದರೆ ಪೂರ್ವ ಪುಣ್ಯಸ್ಥಾನ. ತಂದೆ ತಾಯಿ ಮಾಡಿದ ಪಾಪಕರ್ಮಗಳು ಮಕ್ಕಳು ಅನುಭವಿಸ್ತಾರೆ. ಅವ್ರು ಮಾಡಿದ್ದೇ ಇದಾಗೋದು, ಇದು ಚೇಂಜ್ ಆಗೋಕ್ಕಾಗಲ್ಲ. ಆನೆಗೆ ಆನೆ ಮಕ್ಕಳೇ ಹುಟ್ಟೋದು. ವಿಶೇಷವಾಗಿರ್ತಕ್ಕಂಥ ಪ್ರಸಿದ್ಧಿ ಅಂತಕ್ಕಂಥದ್ದು ಹೇಗಿದೆಯೋ ಹಾಗೇ ಇರುತ್ತೆ, ಯದ್ಭಾವಂ ತದ್ಭವತಿ. ಸೊ ಅದರಿಂದ ನಾವೇನು ಮಾಡ್ತೀವಿ, ಚಂದ್ರನ್ನ ನೀರಿಗೆ ಹೋಲಿಸ್ತೀವಿ, ಚಂದ್ರನ ತಾಯಿಗೆ ಹೋಲಿಸ್ತೀವಿ, ಚಂದ್ರನ ಪ್ರಕೃತಿಗೆ ಹೋಲಿಸ್ತೀವಿ. ಆ ಚಂದ್ರ ಎಲ್ಲಿರ್ತಾನೆ, ಯಾರ ಜೊತೆ ಇರ್ತಾನೆ, ಏನೇನು ಮಾಡ್ತಾನೆ. ಸೊ ಹೀಗೆ ನೀವೆಲ್ಲ ಹೇಳೋ ಪ್ರಕಾರ ಡಿಸೆಂಬರ್ 31ನೇ ತಾರೀಕು ಇವತ್ತೇನು ಬಂದ್ಬಿಟ್ಟಿದ್ದೀವಿ, ಅದೆಲ್ಲ 1ನೇ ತಾರೀಕಿಗೆ ನಾವೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ಅಂತ ಹೇಳಿ ಹೊಸ ವರ್ಷಕ್ಕೆ ಕಾಲಿಟ್ಟೇ ಬಿಟ್ವಿ ಅಂತ
ಹೊಸ ಕ್ಯಾಲೆಂಡ್ರು. ಹೌದು. ಅಲ್ಲೂ ಸುಳ್ಳಾಗ್ಬಿಟ್ಟಿದೆ. ಏನು ಅಂದರೆ 1504ರಲ್ಲಿ 1504ರಲ್ಲಿ 4ನೇ ತಾರೀಕು ಆದ ತಕ್ಷಣ 15ನೇ ತಾರೀಕು ಬಂದ್ಬಿಟ್ಟಿದೆ ಕ್ಯಾಲೆಂಡ್ರಲ್ಲೇ. ನೀನು ಇಂಗ್ಲೀಷ್ ಪ್ರಕಾರ ಅಂತ ಹೇಳ್ತೀಯಲ್ಲ, ಆ ಕ್ಯಾಲೆಂಡ್ರಲ್ಲಿ ಹಾಗೆ ಬಂದ್ಬಿಟ್ಟಿದೆ. ಅದಾದ ಮೇಲೆ ಬಂದಿರತಕ್ಕಂಥದ್ದು ಏನು ಅಂದರೆ 2018 ಅಂದರೆ 1826. ಆವಾಗ ನೀವು ಕ್ಯಾಲೆಂಡರ್ ತೆಗೆದು ನೋಡಿ, ಗೂಗಲ್ ಇವರೆಲ್ಲ ನೋಡ್ಕೊಂಡು ಹೋಗಲಿ. ಅಲ್ಲಿ ಏನಾಗಿದೆ, 12ನೇ ತಾರೀಕು ಆದ ತಕ್ಷಣ 27ನೇ ತಾರೀಕು ಬಂದ್ಬಿಟ್ಟಿದೆ. ಸೊ ನೀನು ಆ ಕ್ಯಾಲೆಂಡರ್ ಪ್ರಕಾರನೇ ತೊಗೊಂಡು ಬಂದ್ರೂ ಇವರೆಲ್ಲ ಡೇಟ್ಗಳು ಸುಳ್ಳು. ಅದಕ್ಕೆ ನಾವೇನು ಹೇಳಬೇಕು, ಸೂರ್ಯ ಎಲ್ಲಿ ಉದಯಿಸ್ತಾನೋ ಅದೇ ವಿಶೇಷತೆ. ಸೊ ಇವರಿಗೆ ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ, ಒಂದು ಸಮಾಧಾನಕ್ಕೆ ಹೇಳ್ತಕ್ಕಂಥ ವಿಚಾರ. ಸೊ ಈ ಸಲ ಬಂದಿರತಕ್ಕಂಥ ಏನು ಹೊಸ ವರ್ಷ ಕಾಲಿಡ್ತಾ ಇದ್ದೀರಾ, ನೂತನ ವರ್ಷ ಆಂಗ್ಲ ಪ್ರಕಾರವಾಗಿ ಬಂದಿದ್ದೀರಾ, ನಿಮಗೆಲ್ಲರಿಗೂ ಏನು ಅಂದರೆ ದಯವಿಟ್ಟು ಎಲ್ಲರೂ ಚಂದ್ರನ್ನ ಪರಿವರ್ತನೆ ಮಾಡಿ ಅಂತ ಹೇಳ್ತೀವಿ. ಅಂದರೆ ಎಲ್ಲರೂ ನೀರಿಂದ ಹುಷಾರಾಗಿರಿ, ನೀರಿಂದ ಜಾಗೃತೆ ಇರಿ, ತಾಯಿಂದ್ರಿಗೆ ಭಾಳ ಹತ್ತಿರದಲ್ಲಿರಿ. ಆಮೇಲೆ ಯಾರ್ಯಾರು ತಾಯಿಂದ ದೂರ ಇದ್ದೀರಾ ಎಲ್ಲರೂ ಮಾತೃಛಾಯೆಯಲ್ಲಿ ಅನುಗ್ರಹವನ್ನು ಪಡೀರಿ. ಯಾರ ತಾಯಿಂದ ದೂರ ತಳ್ಳಿಬಿಟ್ಟಿದ್ದೀರೋ, ಅಥವಾ ತಂದೆ ತಾಯಿಗೆ ಬೇರೆ ಮಾಡಿಬಿಟ್ಟಿದ್ದೀರೋ, ಅಥವಾ ದೂರ ಇದ್ದಾರೋ, ಹೆಂಡತಿ ಜೊತೆ ಹೊರಟೋಗಿರ್ತಾರೆ ಕೆಲವರು ಅನಿವಾರ್ಯ ಕಾರಣ ಕೆಲಸಕ್ಕೋಸ್ಕರ ಹೊರಟೋಗಿರ್ತಾರೆ, ಕೆಲವರು ವಿದೇಶಕ್ಕೆ ಹೊರಟೋಗಿರ್ತಾರೆ ತಾಯಿನಲ್ಲಿ ಬಿಟ್ಬಿಟ್ಟು, ಕೆಲವರು ಬೇಕು ಅಂತ ವೃದ್ಧಾಶ್ರಮ ಕಳಿಸ್ಬಿಟ್ಟಿರ್ತಾರೆ, ತಾಯಿನೇ ಇಲ್ಲದೆ ಇರತಕ್ಕಂಥವ್ರು ಇರ್ತಾರೆ ಬಹಳ ಜನ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ, ಆದರೆ ಆ ತಾಯಿ ಆಶ್ರಯದಲ್ಲಿ ಇರಬೇಕು. ಸೊ ಎಲ್ಲ ವೀಕ್ಷಕರಿಗೂ, ಎಲ್ಲ ಜನ್ಮದಲ್ಲಿ, ಎಲ್ಲ ವರ್ಗದವ್ರಿಗೆ, ಎಲ್ಲ ಧರ್ಮದವ್ರಿಗೆ, ಯಾರ್ಯಾರಿದ್ದೀರಾ, ಅವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇಸಾಯಿ, ಪಾರ್ಸಿ ಧರ್ಮದಲ್ಲಿರತಕ್ಕಂಥ ಯಾವುದೇ ಆಗಲಿ ಎಲ್ಲ ಧರ್ಮದವ್ರಿಗೂ ತಾಯಿಂದರು ಬಹಳ ಮುಖ್ಯ. ಈ ವರ್ಷದಿಂದ 1.5 ವರ್ಷ ತಲೆ ಇಟ್ಕೊಂಬಿಡಿ. ದಿಸ್ ಈಸ್ ದಿ ಮೇನ್ ಇಯರ್ ಫಾರ್ ಮದರ್. ಅದಕ್ಕೆ ನೀವು ಮದರ್ಸ್ ಡೇ ಅಲ್ಲ, ಮದರ್ಸ್ ಇಯರ್ ಅಂತ, ಮದರ್ಸ್ ವಾರ್ಷಿಕೋತ್ಸವದ ಫಲ. ಸೊ ನೀವೆಲ್ಲರೂ ಏನು ಅಂದರೆ ಎಲ್ಲೆಲ್ಲಿ ಕಷ್ಟ ಬರುತ್ತೋ ತಾಯಿಂದ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅಂತೀವಿ ಪ್ರಜ್ವಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ನಿಮ್ಮ ತಾಯಿ ಆಶ್ರಯದಲ್ಲಿ ಪರಿವರ್ತನೆ. ಆಮೇಲೆ ಚಂದ್ರ, ನೀರಿನಿಂದ ಹುಷಾರಾಗಿರಿ. ಅದು ಕುಡಿಯೋ ನೀರಾಗ್ಬೋದು, ಪಾನಿಪುರಿ ನೀರಾಗ್ಬೋದು, ಅಥವಾ ಯಾವುದೋ ಜ್ಯೂಸ್ ಕುಡಿಯತಕ್ಕಂಥದ್ದಾಗ್ಬೋದು, ಅಥವಾ ಯಾವುದೇ ನೀರಿನ ಪದಾರ್ಥಗಳಿಂದ ಜಾಗೃತೆ. ನೀರ ಹತ್ರ ಜಾರಿಕೆ ಇರೋ ಜಾಗ ಇರ್ಬೋದು. ನೀವಿರ್ತಕ್ಕಂಥದ್ದಿಂದ ಮೇಲೆ ಮಳೆ ಗುರು ನೀರಿನ ಮನೆ ರಾಶಿಯವನು ನೀರಿಗೆ ಬರ್ತಾ ಇದ್ದಾನೆ. ಸೊ ಏನು ಮಾಡ್ತಾನೆ, ದಯವಿಟ್ಟು ಎಲ್ಲರೂ ನೀರುಗಳ ಹತ್ರ ಅಲ್ಲ, ನಿಮ್ಮ ಮನೆಗೂ ನೀರುಗಳು ಬಂದಾಗ ಮೆಟ್ಲುಗಳು ಹೊರಗಡೆ ಹಾಕಿರ್ತಾರೆ ಇವ್ರು ಪ್ರಜ್ವಲ. ಕೆಲವರೆಲ್ಲ ಏನು ಕೂಡ ಮೆಟ್ಲು ಹೊರಗಡೆ ಹಾಕ್ಬಿಡ್ತಾರೆ ಮಾಡಿ ಮೇಲೆ ಹೋಗಕ್ಕೆ ಅಂತ. ಎಲ್ಲರೂ ಗ್ರನೈಟ್ ಹಾಕೊಂಡಿದ್ದಾರೆ, ಪೆದ್ದನ ಮಕ್ಕಳು ಯಾರು ಕಲ್ಲು ಹಾಕೊಂಡಿಲ್ಲ, ಭದ್ರತೆ ಮಾಡ್ಕೊಂಡು. ಕೆಲವರು ಆಂಟಿ ಸ್ಕಿಡ್ ಹಾಕೊಂಡಿದ್ದಾರೆ. ಏನೇ ಮಾಡೋ ಹೋಗ್ತಾ ಹೋಗ್ತಾ ನೀರು ಬಿದ್ದು ಏನೋ ಪಾಚಿ ಕಟ್ಟಿರುತ್ತೆ. ಹುಷಾರು. ಮೆಟ್ಲುಗಳು, ಕೈ ರೇಲಿಂಗ್ಸು, ಕೆಲವರು ಫುಲ್ ಸ್ಟೀಲ್ ಹಾಕ್ಸ್ಕೊಂಡಿರ್ತೀರ, ಹೊರಗಡೆ ಇರುತ್ತೆ, ಮಳೆ ಎರ್ಚಲ್ ಬಂದಿರುತ್ತೆ, ಜಾಗ್ರತೆ, ಹುಷಾರ್. ಸೊ ಮೆಟ್ಲು ಹತ್ತಬೇಕಾದ್ರೆ, ಇಳಿಬೇಕಾದ್ರೆ, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ, ಕಾರ್ ತೆಗಿಬೇಕಾದ್ರೆ, ಮೋಟ್ರ್ ಬೈಕ್ ಆಚೆ ಇಡಬೇಕಾದ್ರೆ, ಪಕ್ಕದ ಮನೆಗೆ ದಾಟಬೇಕಾದ್ರೆ, ನಿಮ್ಮ ಮನೆಯಿಂದ ಹೊರಗಡೆ ಗೇಟಿಂದ ಆಚೆ ಹೋಗ್ಬೇಕಾದ್ರೆ, ಹೊರಭಾಗದಲ್ಲಿ ಎಲ್ಲಿ ನೈಸಿರುತ್ತೋ, ಎಲ್ಲಿ ನೀರಿರುತ್ತೋ, ಫ್ಯಾಕ್ಟ್ರಿ ಆಗಲಿ, ಆಫೀಸ್ ಆಗಲಿ, ಎಂದಾಗಲಿ ಹುಷಾರು. ಸೊ ಎಲ್ಲ ಜಾರಿಕೆ ಪ್ರದೇಶದಲ್ಲಿ ಚಂದ್ರನ ಜೊತೆ ರಾಹು ಇದ್ದಾಗ ತಮಗೆಲ್ರಿಗೂ ಜಾಗೃತಿ ಇರತಕ್ಕಂಥದ್ದು ನೀರಿನ ಪದಾರ್ಥ. ಪ್ಲಸ್ ನೀವುಗಳು ಮೋರಿ ಹತ್ರ, ನೀವುಗಳು ಚಿಕ್ಕ ಮೋರಿ, ಚರಂಡಿ ಅದೇ ಲೆಕ್ಕ, ಅಲ್ಲಿಂದ ಹಿಡಿದು ನದಿ, ಸಮುದ್ರ, ಕೆರೆ, ಯಾವ ದಂಡೆ ಇರಲಿ ನೀರ ಹತ್ರ ಹುಷಾರು. ಯಾವುದೇ ಫಾಲ್ಸ್ ಹತ್ರ ಹೋಗಲಿ ಹುಷಾರ್, ಬಂಡೆಗಳ ಹತ್ರ ಹುಷಾರ್, ಜಾರ್ಕೆ ಜಾಗ ಹುಷಾರ್, ಬೈಕ್ ತೆಗಿಬೇಕಾದ್ರೆ ಹುಷಾರ್, ಪೆಟ್ರೋಲ್ ಬ್ಯಾಂಕಲ್ಲಿ ಹುಷಾರ್. ಯಾಕಂದರೆ ಜಾರ್ಕೆ ಸ್ಕಿಡ್ ಅಂತ ಕರಿತೀವಿ. ಸ್ಕಿಡ್ ಅಂದರೆ ಕರೆಕ್ಟಾಗಿ 1.5 ವರ್ಷ ರಾಹು ಜೊತೆ ಚಂದ್ರನ ಜೊತೆ ರಾಹು ಚೇಂಜ್ ಆಗ್ತಾ ಹೋಗ್ತಾರೆ. ಸೊ ಅವ್ರು ವಾಪಸ್ ಹೋಗೋ ಟೈಮ್ಗೆ 1.5 ವರ್ಷ ತಗೊಂತಾರೆ ರಾಹು ಕೇತುಗಳು. ಏನು ಪ್ರಜ್ವಲ, ಆವಾಗ ನೀರಿಂದ ಜಾಗೃತಿ ಇರಬೇಕು. ಆಮೇಲೆ ಊಟದ ಪದಾರ್ಥಗಳು ಎಲ್ಲ ಪೆದ್ದಂಬಟ್ರೆ ಏನು ಮಾಡಿದಾರೆ ಗೊತ್ತಾ, ಮನೇಲಿ ಯಾರು ಊಟ ಮಾಡ್ತಿದ್ದಾರೆ ಇವಾಗ? ಯಾರೂ ಮಾಡ್ತಿಲ್ಲ. ಬೆಳಗ್ಗೆ ಟಿಫನ್ಗೆ ಹೋಟೆಲ್, ಮಧ್ಯಾಹ್ನ ಊಟಕ್ಕೆ ಹೋಟೆಲ್, ಸಾಯಂಕಾಲ ಹೋಟೆಲ್ನವನ್ನೆಲ್ಲ ಚೆನ್ನಾಗಿರೋ ನೀರು ಇಡ್ತಾನೆ ಅಂತ ಯಾರಿಗೆ ಗಂಟೆ. ಇನ್ನೂ ಬಡವರು ಗಾಡಿ ತಡ್ಕೊಂಬರ್ತಾರಲ್ಲ, ಚಿಕ್ಕದಾಗಿ ಹೋಟ್ಲ್ ಇಟ್ಟಿರ್ತಾರಲ್ಲ, ಅವರು ಭಯ ಭಕ್ತಿಗೆ ಚೆನ್ನಾಗಿ ಬಿಸಿಯಾಗಿ ಕೊಡ್ತಾರೆ, ಕ್ಲೀನ್ ಮಾಡ್ಕೊತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಅದೇ ದೊಡ್ಡ ಹೋಟ್ಲಿಗೆ ಹೋಗೋ ಯಾವ್ದಿರ್ದವನು ಕ್ಲೀನ್ ಮಾಡಲ್ಲ. ಹಂಗೆ ನೋಡ್ಕೋದ್ರೆ ಎಲ್ಲ ಗಲೀಜನ ಮಕ್ಕಳೇ. ಅದೇ ಚಿಕ್ಕ ಹೋಟ್ಲಲ್ಲಿ ವ್ಯಾಪಾರಗಳು. ಅದಕ್ಕೆ ಏನು ಹೇಳುತ್ತೆ, ಇನ್ನು ಮೇಲೆ ಚಿಕ್ಕ ಹೋಟೆಲ್ಗಳಿಗೆ ಒಳ್ಳೆ ವ್ಯಾಪಾರ, ದೊಡ್ಡ ಹೋಟ್ಲ್ಗಳಲ್ಲಿ ನೀರುಗಳು ಹುಷಾರು. ಅವನು ಎಂಥ ದೊಡ್ಡ ನಿಮ್ಗೆ ಭಾಳ ಬೇಕಾದ ಫ್ರೆಂಡ್ ಆದರೂ ನೀರು ಜಾಗ್ರತೆ, ಬಿಸಿನೀರೇ ಕುಡೀರಿ, ನೀರು ಕಾಯಿಸ್ಕೊಂಡೇ ಕುಡೀರಿ, ನೀರಿಗೆ ಲಾವಂಚ ಹಾಕೊಂಡು ಮನೇಲಿ ಬೇರೆ ಹಾಕೊಳ್ಳಿ. ಯಾಕೆ ಅಂದರೆ ಕರೆಕ್ಟಾಗಿ 1.5 ವರ್ಷ ನೆಕ್ಸ್ಟು ಬರ್ತಕ್ಕಂಥ ಮಳೆ, ಅದು ನೀರು ಪ್ರಾಬ್ಲಮ್ ಆಗುತ್ತೆ. ಓವರ್ ಹೆಡ್ ಟ್ಯಾಂಕು ಕ್ಲೀನ್ ಮಾಡಿಸಿ, ಸಂಪು ಕ್ಲೀನ್ ಮಾಡಿಸಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ಎಲ್ರಿಗೂ ಬೇಕಾಗಿರೋ ಚಂದ್ರ. ಸೊ ಈ ವರ್ಷದ ನಿಮ್ಮ ಭವಿಷ್ಯ, ನಿಮ್ಮ ಹಣೆ ಬರ, ನನ್ನ ಹಣೆ ಬರ ಎಲ್ರಿಗೂ ಒಂದೇ ರೀತಿಯಲ್ಲಿ ಭಗವಂತ ಹಾಕಿರೋ ತಕ್ಕಡಿ. ಅದು ರೂಲ್ ಆ್ಯಂಡ್ ರೆಗ್ಯುಲೇಷನ್. 2+2 ಇಸ್ ಆಲ್ವೇಸ್ 4. ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲೆಲ್ಲಿ ಜಾಗೃತಿ ಇರಬೇಕು ಪ್ರಜ್ವಲ. ನಾವು ಈ ರಾಶಿಗೆ ಚೆನ್ನಾಗಿದೆ, ಅವ್ರು ಕಾರ್ ತೊಗೊತಾರೆ, ಇವ್ರು ಬಂಗ್ಲಾ ತೊಗೊತಾರೆ ಅಂತಲ್ಲ.
ನಿಮಗೆ ಯಾವ್ಯಾವ್ದು ಅಡಚಣೆ ಆಗುತ್ತೆ, ಎಲ್ಲೆಲ್ಲಿ ತೊಂದರೆ ಆಗುತ್ತೆ, ಅದನ್ನು ಮಾತ್ರ ನಾವು ಇವತ್ತು ಪವರ್ ಟಿ ವಿ ಮುಖಾಂತರ ನಿಮಗೆಲ್ಲ ಜಾಗೃತಿಯಾಗಿರ್ತಕ್ಕಂಥ ರಾಶಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಜಾಗೃತಿಪಡಿಸೋಕ್ಕೋಸ್ಕರ, ಭಯಪಡಿಸೋದಲ್ಲ, ಜಾಗೃತಿಪಡಿಸೋಕ್ಕೋಸ್ಕರ ಮುಂದಾಲೋಚನೆಯಾಗಿ ಹೇಳ್ತಕ್ಕಂಥ ವಿಶೇಷತೆ. ಸೊ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಬ್ರಹ್ಮಾಂಡ ಗುರೂಜಿ ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿಕೊಂಡು ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ಮಾಡಿ ಅಂತ ಹೇಳ್ತಕ್ಕಂಥ ವಿಚಾರ.